ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಸಡಿಲಗೊಳ್ಳುತ್ತಿರುವ ಸಂಬಂಧಗಳು ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡ್ತಾ ಇದ್ದೇವೆ. ಮುಖ್ಯವಾಗಿ ಸಂಬಂಧಗಳು ಅಂತ ಬಂದಾಗ ರಕ್ತ ಸಂಬಂಧ, ಅದೇ ರೀತಿಯಾಗಿ ವೈವಾಹಿಕ ಸಂಬಂಧದ ಬಗ್ಗೆ ನಾವುಗಳು ಗಮನವನ್ನು ಹರಿಸಬಹುದು. ರಕ್ತ ಸಂಬಂಧ ಅಂತ ಗಮನಿಸಿದಾಗ ಇತ್ತೀಚಿನ ದಿನದಲ್ಲಿ ಕುಟುಂಬ ವ್ಯವಸ್ಥೆ ಅನ್ನುವಂಥದ್ದು ಸಾಕಷ್ಟು ಹದಗೆಟ್ಟಿದೆ. ಹಾಗಾಗಿ ರಕ್ತ ಸಂಬಂಧಿಗಳಲ್ಲಿಯೇ ಒಂದು ರೀತಿಯಾದಂತಹ ಆರ್ದ್ರ ಭಾವ ಎನ್ನುವಂಥದ್ದು ಕಡಿಮೆಯಾಗಿದೆ. ಮನೆಯ ಮಕ್ಕಳನ್ನು ನಾವು ಗಮನಿಸಿದ್ರೆ ಹೆತ್ತವರು ಕೇವಲ ಅವರ ಜವಾಬ್ದಾರಿಗಳನ್ನು ಹೊರೋದಕ್ಕಷ್ಟೇ ಸೀಮಿತ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ. ಪರಸ್ಪರ ಮಕ್ಕಳಲ್ಲಿ ಅನುರಾಗ, ಪ್ರೀತಿ ಕಡಿಮೆಯಾಗ್ತಾ ಇದೆ. ಹಿಂದೆ ಆರ್ಥಿಕವಾಗಿ ಸದೃಢರಾಗಿಲ್ಲದ ಸಮಯದಲ್ಲೂ ಕೂಡ ತಂಗಿಯೊಬ್ಬಳು ಮನೆಯಲ್ಲಿ ಇದ್ದಾಳೆ ಅನ್ನೋದಾದ್ರೆ ಸಂಪೂರ್ಣವಾಗಿ ಆ ತಂಗಿಯ ಮದುವೆ, ಆಕೆಯ ವೈವಾಹಿಕ ಬದುಕು ಇವೆಲ್ಲವೂ ಅಣ್ಣನ ಜವಾಬ್ದಾರಿ ಎನ್ನುವ ಭಾವನೆ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಮಕ್ಕಳು ಪರಸ್ಪರರ ಜವಾಬ್ದಾರಿಯನ್ನ ಹೊರೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ರಕ್ತ ಸಂಬಂಧದಲ್ಲಿ ಒಲವು ಎನ್ನುವಂಥದ್ದು ಕಡಿಮೆಯಾಗ್ತಾ ಸಾಗ್ತಾ ಇದೆ. ಇದರ ಜೊತೆಗೆ ವಿವಾಹದ ನಂತರ ಪರಸ್ಪರರಲ್ಲಿ ಇರುವಂತಹ ಸಂಬಂಧಗಳು ಕೂಡ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ, ಅಣ್ಣನೊಬ್ಬ ಮದುವೆಯನ್ನ ಆಗಿ ನಂತರದಲ್ಲಿ ಆತನ ತಮ್ಮನ ಮದುವೆಯಾದ್ರೆ ಎರಡೂ ಸಂಸಾರಗಳು ಬೇರೆ ಬೇರೆ ಕಡೆಗಳಲ್ಲಿ ಜೀವನವನ್ನ ಸಾಗಿಸೋದರತ್ತ ಗಮನವನ್ನ ಹರಿಸ್ತಾರೆಯೇ ಹೊರತು ಒಂದಾಗಿ ಬದುಕೋದು ಕಷ್ಟ ಆಗ್ತಾ ಇದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ರೀತಿಯಾದಂತಹ ಕೌಟುಂಬಿಕ ಭಾವನೆಯನ್ನ ಉಂಟು ಮಾಡುವಲ್ಲಿ ಇದು ಎಡವೋದಕ್ಕೆ ಕಾರಣ ಆಗಬಹುದು. ಆದರೆ ಇವೆಲ್ಲವನ್ನ ಮೀರಿದ ಒಂದು ಸಮಸ್ಯೆ ಸಮಾಜವನ್ನ ಕಾಡ್ತಾ ಇದೆ. ಅದು ವೈವಾಹಿಕ ಸಂಬಂಧದಲ್ಲಿ ಗಟ್ಟಿತನ ಕಡಿಮೆ ಆಗ್ತಾ ಇರೋದು. ಹಿಂದಿನ ಜನರನ್ನು ನಾವು ಗಮನಿಸಿದ್ರೆ ನಮ್ಮ ತಂದೆ ತಾಯಿಯೋ ಅಥವಾ ಆ ವಯಸ್ಸಿನ ಇತರರೋ 40 ವರ್ಷ 50 ವರ್ಷಗಳ ಕಾಲ ದಾಂಪತ್ಯ ಬದುಕನ್ನ ಬಹಳ ಸುಂದರವಾಗಿ ಕಟ್ಟಿಕೊಂಡಿರ್ತಾರೆ. ಆದರೆ ಇವತ್ತಿನ ದಿನದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅನ್ನೋದಾದ್ರೆ ಮುಖ್ಯವಾಗಿ ಸಂಬಂಧಗಳಲ್ಲಿ ನಂಬಿಕೆಯನ್ನ ಮನುಷ್ಯ ಕಳೆದುಕೊಳ್ತಾ ಇದ್ದಾನೆ. ನಮ್ಮಲ್ಲಿ ಆಧುನಿಕತೆ ಹೆಚ್ಚಿದ ಹಾಗೆಲ್ಲ ನಾವು ಇತರರ ಬದುಕಿನ ಜೊತೆಗೆ ನಮ್ಮ ಬದುಕನ್ನ ತಾಳೆ ಮಾಡಿ ನೋಡುವ ಮನೋಭಾವವನ್ನ ಬೆಳೆಸಿಕೊಳ್ತಾ ಇದ್ದೇವೆ. ಜೊತೆಗೆ ಎಲ್ಲೋ ಒಂದು ಕೊಲೆಯ ಪ್ರಕರಣವನ್ನ ಕೇಳಿದಾಗ ಹಿಂದೆ ನಿಟ್ಟುಸಿರು ಬಿಡ್ತಾ ಇದ್ದ ನಾವುಗಳು ಇಂದು ನಮ್ಮ ಮಧ್ಯೆಯೇ ಕೊಲೆ, ಅಪರಾಧ, ಅಪಘಾತಗಳಂಥ ವಿಷಯಗಳು ಸಾಮಾನ್ಯ ಎನ್ನುವ ಹಂತಕ್ಕೆ ಬಂದು ತಲುಪಿದ್ದೇವೆ. ಇವೆಲ್ಲದರ ಹಿಂದೆ ಇರುವಂಥದ್ದು ನಿರೀಕ್ಷೆಗಳು ಅಥವಾ ನಮ್ಮದೇ ಆದ ಜಿಜ್ಞಾಸೆಗಳು, ನಮ್ಮ ಅಹಂಕಾರ, ನಮ್ಮ ಮೌಢ್ಯ ಎಲ್ಲ ವಿಷಯಗಳೇ ಸರ್ವಶ್ರೇಷ್ಠ ಎನ್ನುವ ರೀತಿಯಲ್ಲಿ ನಾವು ಬದುಕನ್ನು ಸಾಗಿಸ್ತಾ ಇರೋದು. ಹೌದು, ಪರಸ್ಪರರಲ್ಲಿ ನಂಬಿಕೆಯನ್ನಿಟ್ಟು ಬದುಕೋದು ಇತ್ತೀಚಿನ ದಿನದಲ್ಲಿ ಕಮ್ಮಿ ಆಗ್ತಾ ಇದೆ. ಸಂಗಾತಿಯನ್ನ ಅನುಮಾನದಿಂದ ನೋಡುವಂತಹ ಲಕ್ಷಣಗಳು ಹೆಚ್ಚಾಗ್ತಾ ಹೋದ ಹಾಗೆ ಒಂದು ಹಂತದಲ್ಲಿ ಒಬ್ಬರಿಗೆ ಪರಸ್ಪರರು ಉತ್ತರ ನೀಡೋದನ್ನ ನಿಲ್ಲಿಸಿಬಿಡ್ತಾರೆ. ಇದರ ಮುಂದುವರಿದ ಭಾಗವಾಗಿ ವಿಚ್ಛೇದನದಂತಹ ಪ್ರಕರಣಗಳು ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದೆಲ್ಲದರ ವಿರುದ್ಧ ಏನ್ ಮಾಡಬಹುದು? ಮುಖ್ಯವಾಗಿ ಪರಸ್ಪರರಲ್ಲಿ ನಂಬಿಕೆ ಇದೆ ಅನ್ನುವ ಭಾವನೆಯನ್ನ ಮೊದಲು ನಮ್ಮಲ್ಲಿ ನಾವು ಸದೃಢಗೊಳಿಸ್ಕೊಳ್ಬೇಕು. ಮನಃಶಾಸ್ತ್ರಜ್ಞದ ಅಭಿಪ್ರಾಯದ ಪ್ರಕಾರ ಇತ್ತೀಚಿನ ದಿನದಲ್ಲಿ ನವಮಾಧ್ಯಮಗಳಿಗೆ ಬಲಿಯಾಗಿ ಮನುಷ್ಯ ತನ್ನ ಅಭಿಪ್ರಾಯಗಳನ್ನು ಬದಲಿಸಿಕೊಳ್ತಾ ಇದ್ದಾನೆ. ನವಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ಆದಂತಹ ವಿಷಯವನ್ನ ಎತ್ತಿ ತೋರಿಸುವ ಪ್ರಯತ್ನದ ಮಧ್ಯೆ ನಾವೆಲ್ಲರೂ ನಮ್ಮ ಬದುಕಿನಲ್ಲೂ ಹೀಗೆ ಆಗ್ತಾ ಇದೆಯೇನೋ, ನಮ್ಮ ಬದುಕು ಹೀಗೆ ನಡೀತಿದೆಯೇನೋ ಎನ್ನುವುದನ್ನ ಭಾವಿಸುವುದರ ಮೂಲಕ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಧಾರಾವಾಹಿಗಳನ್ನ ನೋಡಿದಂತಹ ಸೊಸೆಯೊಬ್ಬಳು ತನ್ನ ಅತ್ತೆಯನ್ನ ಹೇಗೆ ಕಾಡಬಹುದು, ಅತ್ತೆಯೊಬ್ಬಳು ತನ್ನ ಸೊಸೆಯನ್ನ ಹೇಗೆ ನಡೆಸಿಕೊಳ್ಳಬಹುದು ಅನ್ನುವ ವಿಷಯದ ಬಗ್ಗೆ ನೋಡುವುದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಇದೆಲ್ಲವನ್ನ ಗಮನಿಸುವಂಥದ್ದು ತಪ್ಪಲ್ಲ. ಬದಲಿಗೆ ನಮ್ಮ ಬದುಕನ್ನ ನಡೆಸುವ ಎಲ್ಲ ಹಕ್ಕು ನಮಗೆ ಹೇಗೆ ಇದೆಯೋ ಅದೇ ರೀತಿಯಾಗಿ ಸಂಬಂಧಗಳಿಗೆ ಒಮ್ಮೆ ನಿಮ್ಮನ್ನ ನೀವು ಸಮರ್ಪಿಸಿಕೊಂಡ ನಂತರ ಅದನ್ನ ಸಾಕಷ್ಟು ಮುತುವರ್ಜಿಯ ಜೊತೆಗೆ ಮುಂದುವರಿಸುವ ಕರ್ತವ್ಯ ಕೂಡ ನಿಮಗಿರುತ್ತೆ. ಸಂಬಂಧಗಳಲ್ಲಿ ಸ್ಪರ್ಶತೆ ಇರಲಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸಂಗಾತಿಯ ಮೇಲೆ ಹೇರೋದು ಕೂಡ ಸಮರ್ಪಕ ಅಲ್ಲ. ಹಾಗಾಗಿ ಈ ಎಲ್ಲ ರೀತಿಯಿಂದಲೂ ನಾವು ಎಚ್ಚೆತ್ತುಕೊಂಡಾಗ ಸಂಬಂಧದಲ್ಲಿ ತಾಳ್ಮೆಯ ಜೊತೆ ವ್ಯವಹರಿಸುವುದು ಸಾಧ್ಯವಾಗುತ್ತೆ. ಹಿಂದಿನ ಕಾಲದಲ್ಲಿ ಮನುಷ್ಯನ ಬದುಕು ಎನ್ನುವಂಥದ್ದು ಸೀಮಿತ ವ್ಯಾಪ್ತಿಗೆ ಒಳಪಟ್ಟಿತ್ತು. ಒಬ್ಬ ತಂದೆ ದುಡಿದು ಹಣವನ್ನ ತಂದ್ರೆ ತಾಯಿ ಆ ಕುಟುಂಬವನ್ನ ನಿರ್ವಹಿಸ್ತಾ ಇದ್ರು. ಇದರ ಆಚೆಗಿನ ಬದುಕನ್ನ ಅವರುಗಳು ಕಲ್ಪಿಸಿಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಕಾಲ ಬದಲಾಗಿದೆ. ಪ್ರತಿ ಮನೆಯಲ್ಲಿ
ಪತಿ ಪತ್ನಿಯರು ದುಡಿತಾರೆ, ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗೋದರಲ್ಲೇ ತಮ್ಮ ಸಮಯವನ್ನು ಕಳೆದು ಬಿಡ್ತಾರೆ. ಹೀಗಿರುವಾಗ ಇದೆಲ್ಲವನ್ನ ಹೊರತುಪಡಿಸಿ ಮನೆಗೆ ಬಂದಾಗ ನಮ್ಮ ಸಾಂಸಾರಿಕ ಬದುಕು ಎಷ್ಟು ಸದೃಢವಾಗಿದೆ ಎಂದರೆ ನಮಗೆ ನಮ್ಮ ಅಹಂಕಾರದ ಮಧ್ಯೆ ಬದುಕಿನ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದು ಕಷ್ಟವಾಗತ್ತೆ. ಪ್ರತಿಯೊಂದಕ್ಕೂ ನಾನು ಇತರರ ಮೇಲೆ ಅವಲಂಬಿತನಾಗುವ ಅವಶ್ಯಕತೆ ಏನು ಎನ್ನುವಂತಹ ಅಹಂಭಾವ ನಮ್ಮನ್ನು ಕಾಡುತ್ತೆ. ಹೊಂದಾಣಿಕೆ ಎನ್ನುವಂಥದ್ದು ಕಡಿಮೆಯಾಗ್ತಾ ಹೋಗುತ್ತೆ. ಈ ಮಧ್ಯೆ ನಮ್ಮ ಸಂಗಾತಿಗಳು ನಮ್ಮ ಜೊತೆ ಮುಕ್ತವಾಗಿಲ್ಲ, ನಮ್ಮ ಜೊತೆ ಸಮಯವನ್ನು ಕಳೀತಿಲ್ಲ ಅನ್ನುವಂತಹ ವಾದವೂ ಇಲ್ಲದಿಲ್ಲ. ಆದರೆ ಯಾರಾದರೂ ನಮ್ಮ ಜೊತೆ ಮುಕ್ತವಾಗಿರಲಿ, ಸಮಯವನ್ನ ಕಳೆಯಲಿ ಅಂತ ಬಯಸೋ ಮುಂಚೆ ನಮ್ಮ ಪ್ರಯತ್ನ ಎಷ್ಟಿತ್ತು ಅನ್ನೋದನ್ನ ಕೂಡ ನಾವು ಪ್ರಶ್ನಿಸಿಕೊಳ್ಬೇಕು. ಒಂದು ಜೀವನ ಎನ್ನುವಂಥದ್ರಲ್ಲಿ, ಅದರಲ್ಲೂ ವೈವಾಹಿಕ ಬಂಧನಕ್ಕೆ ಒಳಪಟ್ಟಾಗ ಮುಖ್ಯವಾಗಿ ನಿಮ್ಮ ಬದುಕಿನ ಬಗ್ಗೆಯಷ್ಟೇ ನೀವು ಯೋಚಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಅದು ಇಬ್ಬರ ಬದುಕಿನ ಸಮಾಗಮ. ಹಾಗಿರುವಾಗ ಕೆಲವು ವಿಷಯದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಸಂಗಾತಿಯ ಜೊತೆಗೆ ಹಂಚಿಕೊಳ್ಳುವ ಹಾಗೆ ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀಡೋದನ್ನು ಕೂಡ ನಾವು ಕಲಿತುಕೊಳ್ಬೇಕಾಗತ್ತೆ. ತನ್ಮೂಲಕ ಬದುಕಿನಲ್ಲಿ ಯಶಸ್ಸನ್ನ ಕಂಡುಕೊಳ್ಬೇಕಾಗತ್ತೆ. ವೀಕ್ಷಕರೇ, ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇಂತಹ ಇನ್ನೊಂದು ಮಾಹಿತಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.